ಚಿಕ್ಕಬಳ್ಳಾಪುರದಲ್ಲಿ ತನ್ನದೇ ಆದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಕಟ್ಟಿಕೊಂಡು ನಿರಂತರವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಸಂದೀಪ್ ರೆಡ್ಡಿಗೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನ ದೊರೆತಿದೆ. ಅವರ ಸೇವೆಗೆ ಮತ್ತಷ್ಟು ಬಲ ಸಿಕ್ಕಿದಂತಾಗಿದೆ. ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ನಗರದ ಹೊರವಲಯದ ಎಸ್ಜೆಸಿಐಟಿ ಕಾಲೇಜಿನ ಬಳಿ ಇರುವ ವೀರಾಂಜನೇಯ ದೇವಾಲಯದ ಬಳಿ ಸ್ವಾಮಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಪರಮ ಪೂಜ್ಯ ಗುರುಗಳು ನನ್ನ ಸ್ಫೂರ್ತಿ, ನನ್ನ ಶಕ್ತಿ. ನಾನು ಯಾವತ್ತೂ ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದಿರುವಂತಹ ನನ್ನ ನಡೆದಾಡುವ ದೇವರು ನನ್ನ ನಿರ್ಮಲಾನಂದ ಸ್ವಾಮಿಗಳ ಆಶೀರ್ವಾದ ನಂಗೆ ತುಂಬ ಅಂದರೆ ತುಂಬ ಮುಖ್ಯ. ಈ ಜಿಲ್ಲಾಧ್ಯಕ್ಷ ಪದವಿ ಸಿಕ್ಕಿದ ತಕ್ಷಣ ಗುರುಗಳನ್ನು ಮಾತಾಡಿದೆ. ಕುಂಭಮೇಳದಲ್ಲಿದ್ದರು, ಅಲ್ಲಿ ಸಹ ನನ್ನ ಫೋನನ್ನು ಸ್ವೀಕರಿಸಿ ನನ್ನ ಜೊತೆ ಮಾತಾಡಿ ಅಲ್ಲಿಂದನೇ ನನಗೆ ಆಶೀರ್ವಾದ ಮಾಡಿದರು. ಇವತ್ತು ಗುರುಗಳು ಬರೋ ಅಂತಹ ವಿಷಯ ಗೊತ್ತಿತ್ತು. ಗುರುಗಳ ಆಶೀರ್ವಾದ ಇಲ್ಲದೆ ನನಗೇನೂ ಸಾಧ್ಯ ಇಲ್ಲ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಗುರುಗಳ ಆಶೀರ್ವಾದ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬಂದೆ. ಗುರುಗಳು ಆಶೀರ್ವಾದ ಮಾಡಿದ್ರು, ನಿನ್ನ ಕಾರ್ಯದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿದ್ದಾರೆ. ನನ್ನ ಏನು ಆತ್ಮವಿಶ್ವಾಸ ಇತ್ತು ಅದು 1000 ಪಟ್ಟು ಹೆಚ್ಚಾಗಿದೆ ಇವತ್ತು. ಈಗ ನೀವು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ನಂತರ ಬಿಜೆಪಿಯಲ್ಲಿ ಭಿನ್ನಮತ ಶುರುವಾಗಿರುವಂಥದ್ದು. ಕೆಲವೊಂದು ಮುಖಂಡರು ಅದಕ್ಕೆ ಅಸಮಾಧಾನ ಅವರಾಗ್ತಾರೆ. ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಯಾವುದಾದ್ರೂ ಒಂದು ನೇಮಕಗಳಾದಾಗ ಇನ್ನೊಂದಷ್ಟು ಯಾರಾದರೂ ಅದರ ಒಂದು ಆಸ್ಪಿರೆಂಟ್ಸೋ ಯಾರಾದರೂ ಇದ್ದಾಗ ಸಣ್ಣ ಒಂದು ಅಸಮಾಧಾನ ಆಗೋದು ಒಂದು ಸಹಜವಾದ ಪ್ರಕ್ರಿಯೆ. ಯಾವುದೇ ಸಂಘಟನೆಗಳಲ್ಲಿರ್ಬೋದು, ಅದು ಸಹಜವಾದ ಪ್ರಕ್ರಿಯೆ. ಆ ಸಣ್ಣ ಪುಟ್ಟ ಅಸಮಾಧಾನಗಳನ್ನು ನಿವಾರಿಸುವಂಥ ಶಕ್ತಿ ನನ್ನ ಪಕ್ಷಕ್ಕೆ, ನನ್ನ ಪಕ್ಷದ ಹಿರಿಯರಿಗಿದೆ. ಅದರಂತೆ ಅವರು ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ. ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಇದನ್ನು ಪಕ್ಷವನ್ನು ಕಟ್ಟೋ ನಿಟ್ಟಿನಲ್ಲಿ ನಾನು ಯಾವುದೇ ಹಂತಕ್ಕೆ ಕೂಡ ಅವ್ರ ಜೊತೆ ಇಳಿಯೋಕ್ಕೆ ರೆಡಿ ಇದ್ದೀನಿ. ನನಗೆ ಅವರೆಲ್ಲ ಸ್ನೇಹಿತರೆ, ಅವರೆಲ್ಲ ನನಗೆ ಬೇಕು. ಅವ್ರ ಜೊತೆನೇ ಪಕ್ಷ ಕಟ್ಟೋನಿದ್ದೀನಿ. ಈಗ TPS, ಜೆಡ್ಪಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ. ಆ ಒಂದು ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ನಿಮ್ಮ ಸಂಘಟನೆ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ? ಸರ್ ನೋಡಿ, ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ. ತಳಮಟ್ಟದಿಂದ ಕಾರ್ಯಕರ್ತರನ್ನು ಗುರುತಿಸೋಂತಹ, ಬೆಳೆಸೋವಂತಹ ಕೆಲಸವನ್ನು ಈಗಾಗಲೇ ನನ್ನ ಪಕ್ಷ ಮಾಡಿದೆ. ಅದನ್ನು ಮುಂದಿನ ಹಂತಕ್ಕೆ ತಗೊಂಡೋಗುವಂಥ ಕೆಲಸನ ಹಿರಿಯರ ಜೊತೆ ಗೂಡಿ ಮತ್ತು ಯುವಕರನ್ನೆಲ್ಲ ಸೇರಿಸಿ, ಅನುಭವಸ್ಥರನ್ನೆಲ್ಲ ಸೇರಿಸಿ ಅವರ ಅನುಭವಗಳನ್ನು ತಗೊಂಡು ಯುವಕರ ಶಕ್ತಿಯನ್ನು ಒಗ್ಗೂಡಿಸಿ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ. ಹೋಬಳಿಗೆ ಪ್ರತಿ ಪಂಚಾಯತಿಗೂ ಭೇಟಿ ಕೊಡುವಂತಹ ಕಾರ್ಯಕ್ರಮ ಇದೆ ಇಡೀ ಜಿಲ್ಲೆಯಲ್ಲಿ. ಎಲ್ಲೆಲ್ಲಿ ನನ್ನ ಶಕ್ತಿ ಇದೆ, ನನ್ನ ಪಕ್ಷದ ಶಕ್ತಿ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡಿ ಅದನ್ನು ಇನ್ನೊಂದಷ್ಟು ನರಿಷ್ ಮಾಡಿ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು, ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆಯುವಂತಹ ಕೆಲಸವನ್ನು ನಾವು ಮಾಡಲಿದ್ದೇವೆ ಸರ್. ಇನ್ನು ನೂತನ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕಚೇರಿಗೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಸಿ ಮುನಿರಾಜು, ನೂರಾರು ಬಿಜೆಪಿ ಮುಖಂಡರು ಆಗಮಿಸಿ ಸನ್ಮಾನಿಸಿ ಶುಭ ಕೋರಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ನೂತನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಸಂದೀಪ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಇದನ್ನು ನಮ್ಮ ಕೇಂದ್ರದ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರ ಒಂದು ಸಾರಥ್ಯದಲ್ಲಿ ಯುವಕರಿಗೆ ಒಂದು ಅವಕಾಶ ಕೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸಂಘಟನೆಯ ಒಂದು ಶಕ್ತಿಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಸಂದೀಪ್ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರಿಗೆ ಎಲ್ಲರೂ ಕೂಡ ನಾನು ಏನು ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಇವತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ನೂತನ ಅಧ್ಯಕ್ಷರಿಗೆ ಹೂಮಾಲೆಗಳನ್ನು ಹಾಕಿ ಫೋಟೋ ಕ್ಲಿಕ್ಕಿಸಿಕೊಂಡರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.